ಹೇಳ್ಬೇಕು, ನೀವ್ ಸಿನಿಮಾ ನೋಡಿದೀರಾ? ಆಕ್ಚುಲಿ ನಾನ್ ಈ ಪಾತ್ರ ಮಾಡುವಾಗ ತುಂಬಾ ಭಯದಲ್ಲೇ ಪಾತ್ರ ಮಾಡಿದ್ದು, ಬಟ್ ಜನ ಆ, ಏನ್ ಹೇಗ್ ಸ್ವೀಕರಿಸ್ತಾರೆ ಅಂತ, ಬಟ್ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನ್ಸ್ತಾ ಇದೆ. ಎಮೋಷನಲ್ ಸಬ್ಜೆಕ್ಟ್ ಎಲ್ಲೂ ನಾವು ಅತಿರೇಕ ಹೋಗಿ ಸಿನಿಮಾನ ತೋರ್ಸಿಲ್ಲ. ಅವ್ರು ಹೇಳ್ದಾಗೆ ಏನಾದ್ರು ಒಳ್ಳೆ ತೋರ್ಸ್ಬೇಕಂದ್ರೆ ಮೊದ್ಲು ಏನ್ ಕೆಟ್ಟದಾಗಿದೆ ಅನ್ನೋ ತೋರ್ಸ್ಲೇಬೇಕಾಗುತ್ತೆ. ಸೊ ಇವಾಗ ಇಷ್ಟ ದಿನ ಜನವರಿ 23 ಅಂತ ಇದ್ವಿ, ಇವತ್ತು ಜನವರಿ 23 ಬಂದಿದೆ. ನಿಮ್ಮ ಮುಂದೆ ಸಿನಿಮಾ ಇದೆ, ಎಲ್ಲಾ ಕಡೆ ಚೆನ್ನಾಗ್ ಓಡ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ನೀವ್ ಹೇಳ್ದಂಗೆ ಮಾತಲ್ಲೇ ಇತ್ತು, ನೀವು ಪಾತ್ರ ಒಪ್ಕೊಳ್ಳೋಕೆ ಭಯ ಪಟ್ಟಿದ್ರಿ ಅಂತ. ಬಟ್ ಜನ ಸಿನಿಮಾ ನೋಡಿದಾಗ ಎರಡ್ ರೀತಿ ಭಯ ಪಡ್ತಾ ಇದ್ದಾರೆ. ಒಂದು ನಿಮ್ ತರ ಪ್ರೀತಿಯವ್ರು ಬೇಕು ಅಂತ ಭಯ ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದು ಈ ತರ ಬೇಡ ಅಂತಾನು ಕೂಡ ಭಯ ಅಲ್ಲ, ನಿಮ್ಗೆ ಅದ್ ಅನ್ಸಿದೆ ಅಂದ್ರೆ ನಾನು ಪಾತ್ರಕ್ಕೆ ಒಳ್ಳೆ ಜಸ್ಟಿಸ್ ಮಾಡಿದೀನಿ, ನೀಟಾಗಿ ಅಭಿನಯ ಮಾಡಿದೀನಿ ಅಂತ ನನ್ಗೆ ಅನ್ಸುತ್ತೆ. ಸೊ ಅಷ್ಟೇ ಹೇಳ. ನಿಮ್ ದೃಷ್ಟಿಕೋನ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ಅದು ಎಲ್ಲಕ್ಕಿಂತ ಮೀರಿದ ಒಂದ್ ಶಕ್ತಿ. ಅದೇ ಜಾಸ್ತಿ ದುಃಖ, ಅದೇ ಜಾಸ್ತಿ ಖುಷಿ ಕೊಡೋದು ಜಗತ್ತಲ್ಲಿ. ಮಾಧವನ್ ಕರ್ಕೊಂಡಾಗ ಎಷ್ಟು ದುಃಖ ಪಡ್ತೀನಿ. ಅಷ್ಟೊಂದೇನ್ ದುಃಖ ಪಟ್ಟಿಲ್ಲ. ಇವಾಗ ಸಿನಿಮಾ ಚೆನ್ನಾಗಿದೆಯಲ್ಲ, ಸೊ ಸಿನಿಮಾ ಚೆನ್ನಾಗಿ ಓಡ್ತಿದೆಯಲ್ಲ, ಅದ್ರ ಖುಷಿನೇ ಜಾಸ್ತಿ. ಹರ್ಟ್ ಮಾಡಿದಾಗ ದುಃಖ ಆಗ್ಲಿಲ್ಲ. ನಾನು ಆಕ್ಟ್ ಮಾಡಿರೋದು ಸರ್. ಈಗ ನಟಿಮಣಿ ಆಗಿ ಪಾಸಿಟಿವ್ ಆಗಿ ನೆಗೆಟಿವ್ ಶೇಡ್ ಬರುವಂತದ್ದು ಬಹಳಷ್ಟು ಅದನ್ನ ನೀವ್ ಹೇಳಿದ್ರಿ, ಅದು ರಿಸ್ಕ್ ಚಾಲೆಂಜ್ ಎಲ್ಲವೂ ಕೂಡ. ಬಟ್ ಅದನ್ನ ಯಾವ ರೀತಿ ನೀವು ಫಸ್ಟ್ ಅದನ್ನ ಜೀರ್ಣಿಸ್ಕೊಂಡ್ರಿ ಅಂತ? ಪಾತ್ರ ಮೇಡಮ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಲ್ಲಿ ವಿಧವಾಗಿರೋ ಪಾತ್ರ ಮಾಡಕ್ ಬಂದಿರೋದು. ನಾನು ಒಳ್ಳೆ ಹುಡುಗಿ ತರನೇ ತೋರ್ಸ್ಕೋತಾ ಬಂದ್ರೆ ನಾನೇನು ಹೊಸದಾಗಿ ಮಾಡಿಲ್ಲ, ಹೊಸದಾಗಿ ಟ್ರೈಯೇ ಮಾಡಿಲ್ಲ ಅಂತ ಅನ್ಸ್ಬಿಡುತ್ತೆ. ಒಂದ್ಸತಿ ಎಲ್ಲ ಸಿನಿಮಾ ಮುಗ್ದಾದ್ಮೇಲೆ ಇಲ್ಲ ಜೀವನ ಮದ್ವೆ ಗಿದ್ವೆ ಆದ್ಮೇಲೆ ಮನೇಲಿ ಕುತ್ಕೊಂಡಾಗ ಏನ್ ಮಾಡ್ದೆ ನಾನು ಅಂತ ಅನ್ಸ್ಬಾರ್ದು. ಏನಾದ್ರು ವಿಧವಾಗಿ ಬಿರ್ಬೇಕು, ಅದಕ್ಕೋಸ್ಕರನೇ ಈ ಪಾತ್ರ ಒಪ್ಕೊಂಡಿದ್ದು. ಮೋಸ್ಟ್ಲಿ ಇಂಟರ್ವಲ್ ಗಿಂತ ಮುಂಚೆ ಜನಕ್ಕೆ ಒಂದ್ ಶಾಕ್ ಕೊಟ್ಟೆ. ಅದಾದ್ಮೇಲಿಂದ ಜಯದ್ ಅವರು ಥಿಯೇಟರ್ ನ ಧೂಳೆಪ್ಸ್ಬಿಟ್ರು. ಸೊ ಹಾಗೆ ಸಿನಿಮಾ ಕ್ಯಾರಿ ಆಗೋಗುತ್ತೆ. ನಿಮ್ಗೆ ನಾನು ಮುದ್ದಾಗೂ ಚೆನ್ನಾಗ್ ಅನ್ಸಿದೀನಿ, ಬೋಲ್ಡ್ ಆಗು ಚೆನ್ನಾಗ್ ಅನ್ಸಿದೀನಿ ಅನ್ನೋ ಖುಷಿನೇ ನನಗೆ ತುಂಬಾ ಇದೆ. ನೀವು ಹಿಂಗೆ ಕೇಳ್ತಾ ಇದ್ರೆ ಎಲ್ಲಾ ಕಥೆನೂ ಇಲ್ಲೇ ಹೇಳಿಸ್ಬಿಡ್ತೀರ ನೀವು. ಜನ ಎಂಜಾಯ್ ಮಾಡ್ತಿದಾರೆ, ಫೀಲ್ ಮಾಡ್ತಿದಾರೆ. ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಸೊ ಸೆಲೆಬ್ರೇಟ್ ಮಾಡೋ ಅಂತ ವಿಷಯ ಬಗ್ಗೆ ಹೇಳಿದ್ರೆ ಒಳ್ಳೇದು. ಸರ್, ಈಗ ಇಡೀ ಸಿನಿಮಾದ ಒಂದು ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಅಭಿಮಾನಿಗಳ ಜೊತೆ ಸಿನಿಮಾ ನಿಮ್ಗೆ ಏನ್ ಇಷ್ಟ ಆಗ್ತವೆ? ಯಾಕಂದ್ರೆ ನಿಮ್ಮನ್ನ ಸೆಲೆಬ್ರೇಟ್ ಮಾಡಿದಂಥದ್ದು ಬೇರೆ ಬೇರೆ ಕಡೆ ಹೋದಾಗ ಬೇರೆ ತರ ಇತ್ತು. ಇವತ್ತು ಥಿಯೇಟರ್ ಒಳಗಡೆ ತುಂಬಾ ಖುಷಿ ಆಯ್ತು. ಸಿನಿಮಾನ ಎಲ್ಲರೂ ಮೆಚ್ಚಿಸ್ತಿದ್ದಾರೆ, ಪರ್ಫಾರ್ಮೆನ್ಸ್ಗೆ ತುಂಬಾ ಹೊಗಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಏನ್ ನಾವು ಹಗಲು ರಾತ್ರಿ ಕಷ್ಟಪಟ್ಟೆ ನಾನು ಅಥವಾ ನಮ್ಮ ಟೀಮ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಎಲ್ಲ ಎಫರ್ಟ್ಸು ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಜಾಸ್ತಿ ಖುಷಿ ಪಡ್ತಾ ಇಲ್ಲ ನಾನು, ಏನಕ್ಕಂದ್ರೆ ಫಸ್ಟ್ ಶೋ ಓಕೆ, ನನ್ನ ಅಭಿಮಾನಿಗಳು ಬರ್ತಾರೆ, ಹೊಗಳ್ತಾರೆ, ಮೆಚ್ತಾರೆ, ಶಿಳ್ಳೆ ಹೊಡಿತಾರೆ. ಬಟ್ ನನಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಗೆಲುವು ನೋಡ್ಬೇಕಂತ ಆಸೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ. ಸೊ ಇನ್ನೂ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ. ಸಕ್ಸಸ್ ದಿನ ಮಾತಾಡ್ತೀನಿ ಸರ್. ಈಗ ಬೆಸ್ಟ್ ಅಂದ್ರೆ ಒಂದು ರಿಯಾಕ್ಷನ್ ಸಿಕ್ಕಿರೋಂಥದ್ದು ನಿಮ್ಗೆ ಈ ಮುಂಚೆ ಸಿನಿಮಾ ನೋಡಿದ್ದು? ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆಯಲ್ಲ ಸರ್, ಪ್ರತಿಯೊಬ್ಬರು ಕಣ್ಣಲ್ಲಿ ನೀರಿದೆ. ಅದೇ ಸಾಕಲ್ವಾ, ಇನ್ನೇನ್ ಬೇಕು? ಒಬ್ಬ ಮನುಷ್ಯನಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ಸ್ತೀವಿ ಅಂದ್ರೆ ಒಂದು ಇಮೋಷನ್ ಮೇಲೆ ಇನ್ ಯಾವ ತರ ಗೆಲ್ಬೇಕು ನೀವೇ ಹೇಳಿ ಸರ್. ಕಣ್ಣಲ್ಲಿ ನೀರು ಹಾಕೋದ್ರ ಜೊತೆಗೆ ಕೆಲವು ಸನ್ನಿವೇಶಗಳಲ್ಲಿ ಪ್ರೀತಿನ ಕೆಣಕ್ಸ್ತಿರಲ್ಲ, ಅದನ್ನ ಹೆಂಗ್ ಅನ್ಸುತ್ತೆ? ಅದು ಕತೆ ಸರ್, ಹಂಗ್ ಬರ್ದಿದ್ರು, ಆ ತರ ಪಾತ್ರ ಇತ್ತು. ಸೊ ಮಾಡ್ಲೇಬೇಕಾಗಿತ್ತು, ಮಾಡಿದ್ವಿ. ಅದಾಗ್ಲೇ ನಿರ್ದೇಶಕರ ಕೇಳಿದೆ ಅದೊಂದು ಪ್ರಶ್ನೆ. ಸೊ ನೀವೊಬ್ಬ ನಟ ಆಗಿ ಅಂದ್ರೆ 2ನೇ ಸಿನಿಮಾ, ಬಟ್ ಆ ಸೀನ್ ವಿಚಾರವಾಗಿ ನಾಳೆ ಒಂದ್ ದಿವಸ ಚರ್ಚೆ ಆಗುತ್ತೆ, ಅದಕ್ಕೆ ಇವತ್ತೇ ಉತ್ತರ ಕೊಡೋದು. ಯಾವ ಚರ್ಚೆ? ಯಾವ ಅವತ್ತು ಚರ್ಚೆ ಆಗತ್ತೆ, ನಾವು ಉತ್ತರ ಕೊಡ್ತೀವಿ. ಅವತ್ತು ಚರ್ಚೆ ಆಗತ್ತೆ, ಅವತ್ತು ಉತ್ತರ ಹೇಳ್ತೀನಿ ನೋಡಿ ಸರ್. ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದ್ರೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್. ನಿಮ್ಗೆ ಗೊತ್ತು, ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ತರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಈ ತರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಲ್ಲ. ಯು ಹ್ಯಾವ್ ಟು ಚೇಂಜ್ ದ ಪ್ಯಾಟರ್ನ್. ಸೊ ಅದು ಇನಿಷಿಯೇಟ್ ತಗೊಂಡಿದೀವಿ. ಸೊ ಅದು ಅಷ್ಟು ವಲ್ಗರ್ ಆಗಲಿಲ್ಲ, ಇದು ಇಲ್ಲ. ಈಗ ತಾವೆಲ್ಲರೂ ಸಿನಿಮಾ ನೋಡ್ದಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಸರ್? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ? ನೀವು ಈಗ ಅರ್ಥ ಆಗ್ತಿದ್ಯಾ ನಿಮ್ಗೆ? ನಿಮ್ಗೆ ಕೇಳ್ತೀನಿ ಸರ್, ಪ್ಲೀಸ್ ಹೇಳಿ. ನಿಮ್ಗೆ ಸೆನ್ಸಾರ್ ಬಗ್ಗೆ ನಾವೇನ್ ಕ್ಲಾರಿಟಿ? ಸೆನ್ಸಾರ್ ಅವರು ಇದೇ ದಂಧೆ ಮಾಡ್ತಾ ಇರೋದು ಸರ್. ಸೆನ್ಸರ್ ಅವ್ರು ಇದೇ ಮೋಸ ಮಾಡ್ತಾರೆ ನಮ್ಮಿಗೆ. ಏನಕ್ಕಂದ್ರೆ ನಾವೆಲ್ಲ ಹೊಸೊಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ ಸಿನಿಮಾ ಅಂತ ಕೊಟ್ಬಿಡ್ತಾರೆ. ಮೊದ್ಲೇ ನಾವು ಕಷ್ಟಪಟ್ಟು ಏನೇನೋ ಮೇಲೆ ಕೆಳಗಡೆ ಮಾಡ್ಬಿಟ್ಟು ಸಿನಿಮಾ ಮಾಡ್ತೀವಿ ಪ್ರೇಕ್ಷಕರಿಗೋಸ್ಕರ. ಕೂಡ ಸೆನ್ಸಾರ್ ಇಂದ ಸಿಕ್ಕಿರೋಂತ ಸರ್ಟಿಫಿಕೇಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಲ್ಲ, ಎಲ್ಲಿದೆ ಹೇಳಿ ಎ ಸರ್ಟಿಫಿಕೇಟ್? ಅವ್ರು ನನಗೆ ಕೊಡ್ಬೇಕಾಗಿರೋದು ಯಾವ ಅಂಶಗಳು ಇದೆ ಹೇಳಿ, ಯಾವ ಡೈಲಾಗ್ಗಳು ಇದೆ ಹೇಳಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಲ್ಲಾ ಕಡೆ ಪ್ರಚಾರಕ್ಕೆ ಹೋದಾಗ ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಕೂತ್ಕೊಂಡು ನೋಡುವಂತ ಒಂದು ಕ್ಲೀನ್ ಸಿನಿಮಾ ಇದೆ. ಆದ್ರೆ ಇವರೆಲ್ಲ ಒಂದ್ ಸ್ವಲ್ಪ ರಾಜಕೀಯ ನಡೀತು ಅಲ್ಲಿ. ಬಟ್ ಏನು ಹೇಳಕ್ಕಾಗಲ್ಲ. ಅವತ್ತೇ ನಾನು ಹೇಳಿ ಬಂದೆ, ಪರವಾಗಿಲ್ಲ ಸರ್, ನೀವು ಹೇಗೆ ಕೊಟ್ಟಿದ್ರಲ್ಲ ಅದನ್ನು ಕೇಳ್ಕೊಂಡು
ಸರ್ ಹಂಗಾರೆ ನೀವೇ ರಾಜಕಾರಣಿ ಮಗ, ನಿಮ್ಗೂ ರಾಜಕೀಯ ಆಗುತ್ತೆ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮಗೆ? ಏನು ಮಾಡಕ್ಕಾಗಲ್ಲ. ತಾವುಗಳು ಸ್ವಲ್ಪ ಕ್ರಮ ತಗೊಳ್ಳಿ. ಯಾಕಂದ್ರೆ ನೀವು ಮಾಧ್ಯಮದವರು, ನಿಮ್ಗೆ ಅಷ್ಟೊಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ನಾವುಗಳು ಕೊಟ್ಟಿದ್ದೀವಿ ನಿಮ್ಗೆ. ಸ್ವಲ್ಪ ವಾಯ್ಸ್ ರೇಸ್ ಮಾಡಿ, ನಾವೆಲ್ಲ ನಿಮ್ಮ ಪರ ನಿಂತ್ಕೊಂಡು. ಇನ್ನು ಯಾವನ್ ಕಲಾವಿದನಿಗೂ ಇನ್ನು ಯಾವನ್ ಸಿನಿಮಾಗೂ ಹೊಸೊಬ್ರಿಗೆ ಅನ್ಯಾಯ ಆಗ್ತದೆ. ಒಟ್ಟಲ್ಲಿ ಇಬ್ರು ಸೂಪರ್ ಸ್ಟಾರ್ಗಳು ನೆನ್ಸ್ಕೊಂಡ್ರಿ, ಡಬ್ಬು ಸರ್, ದರ್ಶನ್ ಸರ್, ಈ ಸಿನಿಮಾ ಸರ್ ಏನಕ್ಕಂದ್ರೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ನಾನು ಇವತ್ತು ಏನೂ ಇಲ್ಲ. ಅಪ್ಪು ಸರ್ದನ್ನ ನಾನು ಚೈಲ್ಡ್ಹುಡ್ ನೆನ್ಸ್ಕೊಂಡ್ರೆ ಅವ್ರದ್ದು ಬಿಟ್ರೆ ನಿಮ್ಮ ಮೆಮೊರೀಸ್ ಬಿಟ್ಟರೆ ನನಗೆ ಯಾವ ಮೆಮೊರೀಸು ಇಲ್ಲ. ನಾನು ನೋಡೋಕೆ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ, ತುಂಬಾ ಹೇಳ್ಕೊಟ್ರು ನನಗೆ. ಅದು ಹಾಗೆ ನಾನು ಯಾವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟೆ, ಫಸ್ಟ್ ಹೆಜ್ಜೆ ಇಟ್ಟಾಗ ನನ್ಗೆ ಯಾರೂ ಸಾಥ್ ಕೊಟ್ಟಿಲ್ಲ. ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನನ್ನ ಅಣ್ಣನೇ ದರ್ಶನ್ ಅವರೇ ನನಗೆ ನಿಂತಿದ್ದು ಒಂದು ಅಣ್ಣನಾಗಿ ಬೆನ್ನ ಹಿಂದೆ. ಸೊ ಯಾವತ್ತೂ ನಾನು ನೆನ್ಸ್ಕೊಳ್ತೀನಿ, ಯಾವತ್ತೂ ಅವ್ರ ಮಾತಾಡ್ತೀನಿ. ಸರ್ ಈಗ ಈ ಸಿನಿಮಾ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಪಾರ್ಟ್ 2 ಏನಾದ್ರೂ ಸಂಭವ ಇದೆಯಾ ಬರುವಂತ? ಏನಾಗ್ಬೋದು ಅನ್ನೋ ನಿರೀಕ್ಷೆ ಇದೆ ಅದಕ್ಕೋಸ್ಕರ. ಈಗ ಆಗೋಯ್ತಲ್ಲ ಸಿನಿಮಾ, ಕ್ಲೈಮ್ಯಾಕ್ಸ್ ಕನ್ಕ್ಲೂಡ್ ಮಾಡ್ಬಿಟ್ವಲ್ಲ. ಅಲ್ಲೇ ಸರ್ ಮದ್ವೆ ಆಗೋದು ಮುಂದೆ ಏನಾದ್ರು ಇದೆಯಾ? ಅದು ಬ್ಲಡ್ ಇಲ್ಲ ನೆಕ್ಸ್ಟ್ ಗೊತ್ತಿಲ್ಲ ಸರ್, ನೋಡೋಣ. ಸದ್ಯ ಕಳ್ಬಿಟ್ಟಿದೀವಿ, ಜನ ಹೇಗೆ ಸ್ವೀಕರಿಸ್ತಾರೆ, ಯಾವ ರೀತಿ ನಮ್ಮನ್ನ ಗೆಲ್ಲಿಸ್ತಾರೆ ಅದು ನೋಡೋಣ ಸರ್. ಇನ್ನು ಐಡಿಯಾ ಇಲ್ಲ, ನೀವು ಹೇಳಿದ್ರಲ್ಲ ಈಗ ಡಿಸ್ಕಸ್ ಮಾಡ್ತೀವಿ ನಾವು. ಸರ್ ಈಗ ಪ್ರೀತಿಯ ಬೇರೆ ಬೇರೆ ಮಜಲುಗಳನ್ನ, ಆಯಾಮಗಳನ್ನ ನಿಮ್ಮ ಪಾತ್ರದ ಮುಖಾಂತರ ಹೇಳಿದ್ರಿ. ನಿಮ್ಗೆ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರಿ. ಅದೇ ಸರ್, ಮಲೇಶ್ ಅವ್ರು ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಪ್ರೀತಿ ಅಂದ್ರೆ ಅಲ್ಲಿ ನೋವು ಇರುತ್ತೆ, ಖುಷಿ ಇರುತ್ತೆ, ದುಃಖನೂ ಇರುತ್ತೆ, ಸ್ಯಾಕ್ರಿಫೈಸ್ ಇರುತ್ತೆ ಅಂತ ಹೇಳಿ. ಇವತ್ತಿನ ಜನರೇಷನ್ ಲವ್ ಅಲ್ಲಿ ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ, ಯಾವ ಭ್ರಮೆದಲ್ಲಿ ಇದ್ದಾರೆ, ಅವ್ರುಗಳಿಗೆ ಸ್ವಲ್ಪ ಈ ತರ ಒಂದು ಲವ್ ಸ್ಟೋರಿ ತೋರ್ಸೋಣ ಅಂತ ಹೇಳಿ ನಾವು ಈ ತರ ಸಿನಿಮಾ ಮಾಡಿದ್ವಿ. ಯಾರಿಗೆ ಸಿಗಬೇಕು ಅನ್ನೋದು, ಯಾರು ಕಳ್ಕೊತಾರೆ ಅನ್ನೋದು, ಯಾರಿಗೆ ಸಿಗ್ಬೇಕು ಅನ್ನೋದು ಸ್ವಲ್ಪ ಮೆಚುರಿಟಿ ಇಟ್ಕೊಳ್ಬೇಕು ಜೀವನ. ಈಗಂದ್ರೆ ಒಂಚೂರು ಮೇಲೆ ಕಡೆ ಆಯ್ತು ಅಂದ್ರೆ ಪಾಪ ಅವ್ರ ಜೀವನ ಅವ್ರು ಸರ್ವನಾಶ ಮಾಡ್ತಾರೆ. ಅದಕ್ಕೆ ನಾವು ಈ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.